ಮಿತ್ರರೇ ನಮಸ್ಕಾರ. ಇವತ್ತು ನಾವು ಪ್ರತಿಯೊಬ್ಬ ಪೋಷಕರಿಗೂ ಕಾಡುವಂತಹ ಸಮಸ್ಯೆ ಏನಂತ ಹೇಳಿದ್ರೆ ಮಕ್ಕಳ ವಿದ್ಯಾಭ್ಯಾಸ. ಜ್ಯೋತಿಷ್ಯದಲ್ಲಿ ಯಾವ ಮನೆ ಮಕ್ಕಳ ವಿದ್ಯಾಭ್ಯಾಸವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಈ ಮನೆಗಳಲ್ಲಿ ಯಾವ ಗ್ರಹ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವಿದ್ಯಾಭ್ಯಾಸವನ್ನ ಕೊಡುತ್ತೆ ಅಂತದನ್ನ ಕೂಡ ನೋಡೋಣ. ಮತ್ತು ಈ ಪರಿಸ್ಥಿತಿಗಳಲ್ಲಿ ಮಾಡಬಹುದಾದಂತಹ ಪರಿಹಾರಗಳೇನು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಮಿತ್ರರೇ, ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲಾರು ವಿದ್ಯಾಭ್ಯಾಸ ಅಂದ ತಕ್ಷಣ ನೋಡುವಂತದ್ದು ಏನಂತ ಹೇಳಿದ್ರೆ ಐದನೇ ಮನೆ ಪೂರ್ವ ಪುಣ್ಯ ಸ್ಥಾನನೂ ಹೌದು. ಪುಣ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವಿದ್ಯೆ ಕೂಡ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಹೌದು. ಆದ್ರೆ ಅದನ್ನ ಹೊರತುಪಡಿಸಿ ಕೂಡ ಇನ್ನ 3 ಮನೆಗಳು ವಿದ್ಯಾಭ್ಯಾಸವನ್ನ ರೆಪ್ರೆಸೆಂಟ್ ಮಾಡ್ತವೆ. ಅದ್ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ಕಾಣುವಂತದ್ದೇ ಎರಡನೇ ಮನೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಕುಲ ಅಥವಾ ನಿಮ್ಮ ಒಂದು ಟ್ರೆಡಿಷನ್. ಫ್ಯಾಮಿಲಿ ಅಂತ ಹೇಳಿದ್ರೆ ಕೇವಲ ಅಪ್ಪ ಅಮ್ಮ ಅಲ್ಲ, ಅವರ ಅಪ್ಪ ಅಮ್ಮ, ಅಜ್ಜಿ ತಾತ, ಇಡೀ ಕುಲ ಅಥವಾ ವಂಶ ಪಾರಂಪರ್ಯದಿಂದ ಏನು ಬಂದಿದೆ ಒಂದು ವ್ಯಕ್ತಿಗೆ ಅಥವಾ ಮಗುವಿಗೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಕೂಡ ಎರಡನೇ ಮನೆ. ಕುಲದಿಂದ ಏನನ್ನ ನಾವು ಕಲ್ತಿದೀವಿ ಅನ್ನುವಂಥದ್ದು ಕೂಡ ತಕ್ಕ ಮಟ್ಟಿಗೆ ವಿದ್ಯೆ ಕೂಡ ಆಗತ್ತೆ. ಮಿತ್ರರೇ, ಇನ್ನ ಎರಡನೇ ಮನೆ ವಿದ್ಯೆಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ನಾಲ್ಕನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಚೈಲ್ಡ್ಹುಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಒಬ್ಬ ವ್ಯಕ್ತಿಯ ಮನೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ತಂದೆ ತಾಯಿಯಿಂದ ಅಂದ್ರೆ ಡೈರೆಕ್ಟ್ ತಂದೆ ತಾಯಿಯಿಂದ ಏನನ್ನ ಕಲ್ತಿದ್ದಾನೆ ಮತ್ತು ಆತನ ಮನೆಯಲ್ಲಿ ವಾತಾವರಣ ಹೇಗಿದೆ ಮತ್ತು ಆತನ ವಿದ್ಯಾಭ್ಯಾಸ ಎಸ್ಪೆಷಲಿ ಚಿಕ್ಕಂದಿನಲ್ಲಿ ಅಂತ ಹೇಳಿದ್ರೆ ಹತ್ತತ್ರ ಒಂದು 12 ವರ್ಷದ ತನಕನು ಆ ಮಗುವಿನ ವಿದ್ಯಾಭ್ಯಾಸ ಹೇಗಿದೆ ಅನ್ನುವಂಥದ್ದನ್ನ ಡಿಸೈಡ್ ಮಾಡುವಂತದ್ದು ಈ ನಾಲ್ಕನೇ ಮನೆ ಆಗಿರುತ್ತೆ. ಮಿತ್ರರೇ, ಅದಾದ ನಂತರ ಅಟ್ಲೀಸ್ಟ್ ಡಿಗ್ರಿವರೆಗೂ ನಿರ್ಧಾರ ಮಾಡುವಂತಹ ವಿದ್ಯಾಭ್ಯಾಸದ ಮನೆ ಮತ್ತು ಪ್ರಮುಖ ಮನೆ ಯಾವುದು ಅಂತ ಹೇಳಿದ್ರೆ ಐದನೇ ಮನೆ. ಅದಕ್ಕೆ ಐದನೇ ಮನೆಯನ್ನ ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಕರೆಯೋದು. ಯಾಕೆ ಅಂತ ಹೇಳಿದ್ರೆ ಚಾಣಕ್ಯ ನೀತಿಯಲ್ಲೂ ಮತ್ತು ಶಾಸ್ತ್ರದಲ್ಲೂ ಒಂದು ವಿಷಯ ಏನಿದೆ ಅದೇನಂತ ಹೇಳಿದ್ರೆ ಮನುಷ್ಯ 5 ವಿಷಯಗಳನ್ನ ಹುಡ್ತಾನೆ ಪಡ್ಕೊಂಡ್ ಬಂದಿರ್ತಾನೆ ಆಲ್ಮೋಸ್ಟ್. ಅದರಲ್ಲಿ ವಿದ್ಯಾಭ್ಯಾಸ ಕೂಡ ಒಂದು ಅನ್ನುವಂಥದ್ದು. ಮಿತ್ರರು, ಇನ್ನ ವಿದ್ಯಾಭ್ಯಾಸಕ್ಕೆ ಬರುವಂತಹ ಮುಂದಿನ ಮನೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅದು 9ನೇ ಮನೆ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಹೈಯರ್ ನಾಲೆಡ್ಜ್. ಯೂಶಲಿ ಮಾಸ್ಟರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಕೆಲವೊಮ್ಮೆ ಇದು ಸ್ಪಿರಿಚುವಲ್ ನಾಲೆಡ್ಜ್, ಅದು ಕೂಡ ಹೈಯರ್ ನಾಲೆಡ್ಜ್ ಆಗಿರೋದ್ರಿಂದ ಯಾವ ಒಂದು ವಿದ್ಯಾಭ್ಯಾಸಕ್ಕಿಂತ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಇದೆಯೋ ಅದನ್ನ ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು 9ನೇ ಮನೆಯೇ ಆಗಿರ್ತದೆ. ಇನ್ನ ವಿದ್ಯಾಭ್ಯಾಸಕ್ಕೆ ಬೇಕಾಗುವಂತಹ ಪ್ರಮುಖವಾದಂತಹ ಗ್ರಹಗಳು ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೇದಾಗಿ ಬರುವಂತದ್ದೇನೆ ಗುರು. ಮಿತ್ರರೇ, ಗುರು ಕೇವಲ ವಿದ್ಯೆಯನ್ನ ರೆಪ್ರೆಸೆಂಟ್ ಮಾಡಲ್ಲ. ಗುರು ರೆಪ್ರೆಸೆಂಟ್ ಮಾಡೋದೇನು? ಜ್ಞಾನವನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಕೇವಲ ಅದು ಇಂಟೆಲಿಜೆನ್ಸ್ ಅನ್ನ ತೋರಿಸೋದಿಲ್ಲ, ವಿಸ್ಡಮ್ ಅಂತ ತೋರಿಸುತ್ತೆ. ಇಂಟೆಲಿಜೆನ್ಸ್ಗೂ ಮತ್ತೆ ವಿಸ್ಡಮ್ಗೂ ಅಂದ್ರೆ ಬುದ್ಧಿವಂತಿಕೆಗೂ ಜ್ಞಾನಕ್ಕೂ ಒಂದು ಡಿಫರೆನ್ಸ್ ಇದೆ. ಈ ಒಂದು ತಿನ್ ಲೈನ್ ಡಿಫರೆನ್ಸ್ ಅನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ಜೀವನದಲ್ಲಿ ಬೆಳೀತಾ ಹೋಗ್ತಾರೆ. ಮಿತ್ರರನ್ನ, ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಎರಡನೆಯ ಪ್ರಮುಖ ಗ್ರಹ ಯಾವುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಬುಧ. ಹೇಗೆ ಗುರು ವಿಸ್ಡಮ್ ಅಂದ್ರೆ ಜ್ಞಾನವನ್ನ ರೆಪ್ರೆಸೆಂಟ್ ಮಾಡ್ತಾನೋ ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಬುದ್ಧಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯೂಶಲಿ ಗುರು 5ನೇ ಮನೆ ಇರೋರನ್ನ ಸಾಕಷ್ಟು ಜನರನ್ನ ನಾನು ನೋಡಿದೀನಿ. ಅವರೆಲ್ಲ ಜ್ಞಾನವಂತರು, ಆದ್ರೆ ಅಷ್ಟು ಚುರುಕಿರೋದಿಲ್ಲ. ಬಟ್ ಡಿಸಿಷನ್ ಅನ್ನ ಕರೆಕ್ಟ್ ಆಗಿ ತಗೋತಾರೆ, ನಿಧಾನವಾಗಿ ತೆಗೆದುಕೊಳ್ಳುವಂತವ್ರು. ಆದ್ರೆ ಬುಧ ಏನಾದ್ರೂ 5ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಫ್ಯಾಂಟಾಸ್ಟಿಕ್ ಆಗಿ ಡಿಸಿಷನ್ ತಗೋತಾರೆ, ವೆರಿ ಫಾಸ್ಟ್ ಆಗಿ ಡಿಸಿಷನ್ ತಗೋತಾರೆ. ಬಟ್ ಗುರು ಮತ್ತು ಬುಧನ ಒಂದು ಇಂಟೆಲಿಜೆನ್ಸ್ಗೆ ಬಹಳ ಡಿಫರೆನ್ಸ್ ಇದೆ. ಅದನ್ನ ಒಂದು ವಿಡಿಯೋನೇ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕಾಗಿ ಬರಬಹುದು. ಆದ್ರಿಂದ ಈ ವಿಡಿಯೋನ ಶಾರ್ಟ್ ಆಗಿಡೋದ್ರಿಂದ ಮುಂದಿನ ಗ್ರಹ ಯಾವುದು ಎಜುಕೇಶನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಸೂರ್ಯ. ಹೌದು, ಸೂರ್ಯ ಎಲ್ಲಾ ಹೈಯರ್ ಮತ್ತು ಸ್ಪಿರಿಚುವಲ್ ಜ್ಞಾನವನ್ನ ಕೂಡ ರೆಪ್ರೆಸೆಂಟ್ ಮಾಡುವವನಾಗಿರ್ತಾನೆ. ಆದ್ರಿಂದ ಸೂರ್ಯ ದೇವ ನೀವು ಹನುಮಂತನಿಗೆ ಗುರುವಾದದನ್ನ ನೋಡಬಹುದು. ಹನುಮಂತನಿಗೆ ವೇದವನ್ನ ಪಾಠ ಮಾಡಿದವನೇನೆ ಸೂರ್ಯ ದೇವನಾಗಿರ್ತಾನೆ. ಆದ್ರಿಂದ ಸೂರ್ಯ ಎಲ್ಲಾ ವಿದ್ಯೆಯ ಒಡೆಯ, ಅದರಲ್ಲೂ ಎಸ್ಪೆಷಲಿ ಸ್ಪಿರಿಚುವಲ್ ವಿದ್ಯೆ, ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವಿದ್ಯೆಯ ಒಡೆಯ. ಅದು ಅಲ್ಲದೆ ಸೂರ್ಯ ಯಾರು? ಬುದ್ಧಿಯನ್ನ, ಧೀಶಕ್ತಿಯನ್ನ ಪ್ರಚೋದಿಸುವವನಾಗಿರ್ತಾನೆ. ಆದ್ದರಿಂದ ಗಾಯತ್ರಿ ಮಂತ್ರ ಸೂರ್ಯನಿಗೂ ಕೂಡ ಸಮರ್ಪಣೆ ಆಗುತ್ತೆ. ಆದ್ದರಿಂದ ಈ 3 ಗ್ರಹಗಳು ವಿದ್ಯಾಭ್ಯಾಸಕ್ಕೆ ನಮಗೆ ಬಹಳ ಹೆಲ್ಪ್ ಆಗ್ತವೆ. ಮಿತ್ರರೇ, ಆಗಿದ್ಮೇಲೆ ಒಬ್ಬ ವ್ಯಕ್ತಿಯ ವಿದ್ಯಾಭ್ಯಾಸ ಯಾಕೆ ಕುಂಠಿತ ಆಗುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಈ 5ನೇ ಮನೆಯಲ್ಲೇನಾದ್ರೂ ಪಾಪ ಗ್ರಹಗಳು ಅಥವಾ ಈ ನಾನು ಹೇಳಿದಂತಹ
ಶುಭ ಗ್ರಹಗಳೇ ಕುಳಿತುಕೊಂಡು ಅಫ್ಲಿಕ್ಷನ್ ಅಂದ್ರೆ ಬಾಧೆಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಆಗಲೂ ಕೂಡ ವಿದ್ಯಾಭ್ಯಾಸ ಕುಂಠಿತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಇನ್ನೂ ಮುಖ್ಯವಾದ ಒಂದು ವಿಷಯ ಏನು ಅಂತ ಹೇಳ್ಬೇಕಂತ ಹೇಳಿದ್ರೆ ಈ 5ನೇ ಮನೆಯ ಆಸ್ಪಾಸ್ ಆದಂತಹ 4ನೇ ಮತ್ತು 6ನೇ ಮನೆಯಲ್ಲೇನಾದ್ರೂ ಪಾಪ ಗ್ರಹಗಳು ಬಂತು ಅಂತ ಹೇಳಿದ್ರೆ ಅದು ಒಂದು ರೀತಿ 5ನೇ ಮನೆಯ ಮೇಲೆ ಪಾಪ ಕರ್ತರಿಯೋಗವನ್ನ ಕೂಡ ಸೃಷ್ಟಿಸೋ ಆ ಒಂದು 5ನೇ ಮನೆಯ ವಿದ್ಯಾಭ್ಯಾಸವನ್ನ ಇಕ್ಕಟ್ಟಿಗೆ ಕೂಡ ಸಿಲುಕಿಸೋದ್ರಿಂದ ಇದು ಕೂಡ ಒಬ್ಬ ವ್ಯಕ್ತಿಯ ವಿದ್ಯಾಭ್ಯಾಸವನ್ನ ಹ್ಯಾಂಪರ್ ಮಾಡಬಹುದು, ಅಂದ್ರೆ ತೊಂದರೆಗೀಡಾಗಿ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಿದ್ರೆ ಈ 5ನೇ ಮನೆಯಲ್ಲಿ ಯಾವ ರೀತಿಯಾದಂತಹ ಗ್ರಹಗಳು ಕುಳಿತುಕೊಂಡ್ರೆ ಯಾವ ರೀತಿ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬಿಡುತ್ತೆ ಅನ್ನುವಂಥದ್ದನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ಜಾತಕದಲ್ಲಿ 5ನೇ ಮನೆಯಲ್ಲಿ ಗುರು ಚೆನ್ನಾಗಿ ಪ್ಲೇಸ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಅದು ತುಂಬಾ ಒಳ್ಳೆಯದು. ಮತ್ತು ಏನಕ್ಕೆ ಅಂತ ಹೇಳಿದ್ರೆ ಅದು ವಿದ್ಯೆಗೆ ಮತ್ತು ಬುದ್ಧಿಗೆ ಕಾರಕನಾದಂತಹ ಗುರುನೇ 5ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಅದು ಅಫ್ಲಿಕ್ಷನ್ ಅಂದ್ರೆ ಬಾಧೆ ಇಲ್ಲದೆ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆದಾಗಿರ್ತದೆ. ಆದ್ರೆ ಬಾಧೆ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಅಡಚಣೆಯಾಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಮಿತ್ರರೇ, ಇನ್ನ ಎರಡನೆಯದಾಗಿ ಇನ್ ಕೇಸ್ ಏನಾದ್ರೂ ಬುಧ 5ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಒಳ್ಳೆ ಇಂಟೆಲಿಜೆಂಟ್ ಆಗಿ ಮಾರ್ಪಾಡು ಮಾಡ್ತಾನೆ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಬುಧ ತುಂಬಾ ಸ್ಮೂತ್ ಗ್ರಹ ಆಗಿರೋದ್ರಿಂದ ಆ ಒಂದು ಬುಧನ ಮೇಲೆ ಯಾವುದೇ ಆದಂತಹ ಮ್ಯಾಲಿಫಿಕ್ ಅಂತ ಹೇಳಿದ್ರೆ ಕ್ರೂರ ಗ್ರಹಗಳ ದೃಷ್ಟಿ ಬೀಳಬಾರ್ದು. ಯಾಕೆ ಅಂತ ಹೇಳಿದ್ರೆ ಬುಧ ಸಾಫ್ಟ್ ಗ್ರಹ, ಆತ ಯಾವುದೇ ಅಫ್ಲಿಕ್ಷನ್ ಅನ್ನು ತಡ್ಕೊಳ್ಳೋದಿಲ್ಲ ಮತ್ತು ಯಾವ ಗ್ರಹದ ಜೊತೆ ಇರ್ತಾನೋ ಅಥವಾ ಯಾವ ಗ್ರಹದ ಆಸ್ಪೆಕ್ಟಿಗೆ ಒಳಗಾಗ್ತಾನೋ ಆ ರೀತಿ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದ್ರ ಬದಲು ಬುಧ ಏನಾದ್ರೂ ಒಳ್ಳೆ ಗ್ರಹಗಳ ಒಂದು ಆಸ್ಪೆಕ್ಟ್ ಗುರು ಈ ರೀತಿಯಾದಂತಹ ಗ್ರಹಗಳ ಆಸ್ಪೆಕ್ಟಿಗೆ ಒಳಗಾಯ್ತು ಅಂತ ಹೇಳಿದ್ರೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಮತ್ತು ಇಂಟೆಲಿಜೆನ್ಸ್ ಎರಡನ್ನು ಕೊಡ್ತಾನೆ ಮತ್ತು ಮೈಂಡ್ ಅನ್ನು ತುಂಬಾ ಶಾರ್ಪ್ ಮಾಡ್ತಾನೆ. ಮಲ್ಟಿಪಲ್ ಸ್ಕಿಲ್ ಸೆಟ್ ಮತ್ತು ನಾಲೆಡ್ಜ್ ಗಳನ್ನ ಕೊಡ್ತಾವೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಶುಕ್ರ 5ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಯೂಶಲಿ ಶುಕ್ರ 5ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಅಷ್ಟು ಒಳ್ಳೆಯದಲ್ಲ. ಯಾಕೆ ಅಂತ ಹೇಳಿದ್ರೆ ಶುಕ್ರ ಬೆನಿಫಿಕ್ ಅಂತ ಹೇಳಿದ್ರೆ ಆತ ಒಂದು ಸೌಮ್ಯ ಗ್ರಹವೇನೋ ಹೌದು, ಆದರೆ 5ನೇ ಮನೆ ಇಸ್ ದ ಹೌಸ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ನಿಮ್ಮ ಎಂಟರ್ಟೈನ್ಮೆಂಟ್ ಮನೆ ಆಗಿರ್ತದೆ. ಆದ್ರೆ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಬ್ಯೂಟಿ, ಲಕ್ಸುರಿ, ರೊಮ್ಯಾನ್ಸ್ ಇತ್ಯಾದಿಗಳನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ವಿದ್ಯಾಭ್ಯಾಸದ ಮನೆಯಲ್ಲಿ ಲಕ್ಸುರಿ ಮತ್ತು ಬ್ಯೂಟಿಯನ್ನು ಕೊಡುವಂತಹ ಗ್ರಹ ಕುಳಿತುಕೊಂತು ಅಂತ ಹೇಳಿದ್ರೆ ಅಂತಹ ವಿದ್ಯಾಭ್ಯಾಸಕ್ಕೇನು ಅದು ಹೆಲ್ಪ್ ಮಾಡೋದಿಲ್ಲ. ಆದ್ರೆ ಇನ್ ಕೇಸ್ ಏನಾದ್ರೂ ಒಬ್ಬ ವ್ಯಕ್ತಿ ಶುಕ್ರನ ಒಂದು ಫೀಲ್ಡ್ ಗಳಾದಂತಹ ಫ್ಯಾಷನ್ ಡಿಸೈನಿಂಗ್, ಫಿಲಂ ಇಂಡಸ್ಟ್ರಿನೋ ಅಥವಾ ಪೊಯೆಟ್ ಅಥವಾ ಇನ್ ಜನರಲ್ ಆಗಿ ಬೇಕಾದಂತಹ ಎಲ್ಲಾ ರೀತಿಯನ್ನ ಶುಕ್ರ ಒದಗಿಸಿ ಕೊಡ್ತಾನೆ. ಎಸ್ಪೆಷಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಅಥವಾ ಒಂದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇತ್ಯಾದಿ ಜನರಲ್ ರಿಲೇಟೆಡ್ ಎಲ್ಲಾ ರೀತಿಯಾದಂತಹ ಜ್ಞಾನವನ್ನು ಖಂಡಿತ ಶುಕ್ರ ಕೊಡ್ತಾನೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಶನಿ 5ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಚೆನ್ನಾಗಿ ಕುಳಿತುಕೊಂತು ಅಂತ ಹೇಳಿದ್ರೆ ಪರವಾಗಿಲ್ಲ, ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟು ಆತ ಹೈಯೆಸ್ಟ್ ಪೊಸಿಷನ್ ಗೆ ಕೂಡ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ 5th ಹೌಸ್ ಇಸ್ ದ ಹೌಸ್ ಆಫ್ ಪೊಸಿಷನ್ ಅಂತ ಕೂಡ ಕರೀತಾರೆ. ಆದ್ರಿಂದ ಬಟ್ ಬಾಧೆಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಶನಿ ನಿಮ್ಮನ್ನ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಮಾಡ್ತಾನೆ ಖಂಡಿತ, ಮತ್ತು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಅಥವಾ ಇಯರ್ ಬ್ಯಾಕ್ ಗಳಾಗುವಂತಹ ಸಾಧ್ಯತೆ ಇತ್ಯಾದಿ ಪ್ರಾಬ್ಲಮ್ ಗಳನ್ನ ಕೂಡ ಕ್ರಿಯೇಟ್ ಮಾಡಬಹುದು. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಕುಜ 5ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಒಳ್ಳೆಯ ಸ್ಟ್ರಾಟಜಿಸ್ಟ್ ಮಾಡ್ತಾನೆ ಚೆನ್ನಾಗಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ, ಮತ್ತು ಆ ವ್ಯಕ್ತಿಗೆ ಒಳ್ಳೆ ಆರ್ಗ್ಯುಮೆಂಟ್ ಮಾಡುವಂತಹ ಕೆಪಾಸಿಟಿಯನ್ನ ಕೊಡ್ತಾನೆ. ಆದ್ರೆ ಒಬ್ಬ ವ್ಯಕ್ತಿಗೆ ಕುಳಿತು ಓದಿ ಅಚೀವ್ ಮಾಡುವಂತಹ ಫೋಕಸ್ ಅನ್ನ ಕೊಡೋದಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಕುಳಿತುಕೊಂಡು ಓದಿ ಅಧ್ಯಯನ ಮಾಡಿ ಇಂತಹ ತಾಳ್ಮೆ ಅಷ್ಟು ಕುಜನಿಗಿಲ್ಲ. ಆದ್ರಿಂದ ಇಂಥವರಲ್ಲಿ ಬೇಕಾದಂತಹ ಬುದ್ಧಿ ಮತ್ತೆ ಚುರುಕು ಇರುತ್ತೆ, ಆದ್ರೆ ಕುಳಿತುಕೊಂಡು ಡೆಡಿಕೇಟ್ ಆಗಿ ಓದುವಂತಹ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಇವರು ಕೂಡ ತಕ್ಕ ಮಟ್ಟಿಗೆ ಓವರ್ ಆಲ್ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಪ್ರದರ್ಶನ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಇನ್ ಕೇಸ್ ಏನಾದ್ರೂ ಬಾಧೆಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಅವರು ಬಹಳ ವೈಲೆಂಟ್ ನೇಚರ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಅವ್ರಿಗೆ ಪುಸ್ತಕನೇ ಮುಟ್ಟೋದಿಲ್ಲ ಅನ್ನುವಷ್ಟು ಮಟ್ಟಿಗೆ ವಿದ್ಯೆಯ ಮೇಲೆ ಒಂದು ಹೇಟ್ ಅಥವಾ ಒಂದು ವಿರೋಧ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಿತ್ರ, ಇನ್ ಕೇಸ್ ಏನಾದ್ರೂ ರಾಹು 5ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ರಾಹುವಿನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇನ್ ಕೇಸ್ ಒಳ್ಳೆ ಗ್ರಹಗಳಾದಂತಹ ಗುರು ಅಥವಾ ಬುಧನ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಒಳ್ಳೆ ಜ್ಞಾನವನ್ನು ಅದರಲ್ಲೂ ಎಸ್ಪೆಷಲಿ ಚೆನ್ನಾಗಿ ಕುಳಿತು ಓದಿ ಅಧ್ಯಯನ ಮಾಡಿ ಒಳ್ಳೆ ನಾಲೆಡ್ಜ್ ಅನ್ನ ಕೂಡ ಖಂಡಿತ ಕೊಡ್ತವೆ. ಬಟ್ ಬಾಧೆಗೊಳಗಾಗಿತ್ತು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಅಡಿಕ್ಷನ್ಸ್ ಗಳಿಗೆ ಅವು ಎಡೆ ಮಾಡಿ ಕೊಡ್ತವೆ. ಯಾಕೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ 5ನೇ ಮನೆ ಇಸ್ ದ ಹೌಸ್ ಆಫ್ ಎಂಟರ್ಟೈನ್ಮೆಂಟ್. ಯಾವ ಮನೆ ಎಂಟರ್ಟೈನ್ಮೆಂಟ್ ಆಗುತ್ತೋ ಅದೇ ಮನೆ ವಿದ್ಯಾಭ್ಯಾಸನೇ ಆಗುತ್ತೆ. ಇಂಥವ್ರಿಗೆ ವಿದ್ಯಾಭ್ಯಾಸ ಯಾರಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೋ ಅಂತವ್ರು ತುಂಬಾ ಚೆನ್ನಾಗಿ ಓದ್ತಾರೆ. ಯಾರಿಗೆ ವಿದ್ಯಾಭ್ಯಾಸ ಎಂಟರ್ಟೈನ್ಮೆಂಟ್ ಅನ್ಸೋದಿಲ್ವೋ ಅಂತವ್ರು ಓದೋದಿಲ್ಲ. ಅಂತ ಕ್ಯಾಟಗರಿಗೆ ರಾಹು 5ನೇ ಮನೆಯಲ್ಲಿದ್ದು ಬಾಧೆಗೊಳಗಾಗಿತ್ತು ಅಂತ ಹೇಳಿದ್ರೆ
ಹೇಳಿದ್ರೆ ಅಂತವರ ಪರಿಸ್ಥಿತಿ ಆಗಿರುತ್ತೆ. ಮಿತ್ರ ಇನ್ ಕೇಸ್ ಏನಾದ್ರೂ ಕೇತು 5ನೇ ಮನೆಗೆ ಬಂತು ಅಂತ ಹೇಳಿದ್ರೆ ಇದು ನಮ್ಮ ಒಂದು ಬುಕ್ ಇದೆಯಲ್ಲ, ಅಂದ್ರೆ ನಾವು ಯಾವ್ದಾದ್ರು ಓದಿ ಕೆಲಸ ಹಿಡಿದು ದುಡ್ಡು ಮಾಡ್ತೀವಲ್ಲ, ಇಂತಹ ವಿದ್ಯಾಭ್ಯಾಸಕ್ಕೆ ಬಹಳ ಸಹಾಯಕ್ಕೆ ಬರೋದಿಲ್ಲ. ಅದ್ರ ಬದಲು ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಮಂತ್ರದ ಒಂದು ಜ್ಞಾನಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ, ಅಥವಾ ಆಧ್ಯಾತ್ಮಿಕ ಜ್ಞಾನ ಅಂತ ಏನ್ ಕಳಿತೀವಿ ಅದಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಮಿತ್ರರು ಇದಿಷ್ಟು 5ನೇ ಮನೆಯಲ್ಲಿ ಯಾವ್ದಾದ್ರು ಬೇರೆ ಬೇರೆ ಗ್ರಹಗಳಿತ್ತು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ರಿಸಲ್ಟ್ ಕೊಡ್ತವೆ ಅಂತ ಹೇಳ್ಬೋದು. ಈಗ ನಾವು ಇನ್ನೊಂದು ಮುಖ್ಯವಾದಂತಹ ಒಂದು ವಿಷಯವನ್ನ ಡಿಸ್ಕಸ್ ಮಾಡೋಣ. ಅದೇನಂತ ಹೇಳಿದ್ರೆ ಮಿತ್ರರೇ, ನಿಮ್ಮ 5ನೇ ಮನೆಯಲ್ಲಿ ಅದೆಂತಹ ಒಳ್ಳೆ ಗ್ರಹಗಳು ಕುಳಿತುಕೊಂಡಿದ್ರು ನಿಮ್ಮ ದಶಾ ಭುಕ್ತಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಎಂತಹ ಬ್ರೈಟ್ ಸ್ಟೂಡೆಂಟ್ ಡಲ್ ಸ್ಟೂಡೆಂಟ್ ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಅಂತ ಹೇಳಿದ್ರೆ ದಶೆಯ ಅಧಿಪತಿ ಯಾರಾಗಿರ್ತಾನೆ ಆತ ಹೇಗೆ ಕುಳಿತುಕೊಂಡಿರ್ತಾನೆ ಆತ ನಿಮ್ಮ ಒಂದು ಲೈಫ್ ಅನ್ನ ಆಗ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ನಿಮ್ಮ 5ನೇ ಮನೆಯಲ್ಲಿ ಎಂತಹ ದಶೆ ನಡೀತಿದ್ರು ಅಥವಾ 5ನೇ ಮನೆ ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಪ್ಲೇಸ್ ಆಗಿತ್ತು ಅಂದ್ರೂ ಯೋಗ ಇತ್ತು ಅಂದ್ರೂ ಕೆಲ್ಸಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ದಶನಾಥ ಎಲ್ಲದನ್ನು ಕಂಟ್ರೋಲ್ ತಗೊಂಡಿರ್ತಾನೆ. ಅದಲ್ಲದೆ ನೀವು ಸಾಕಷ್ಟು ಜನರನ್ನ ನೋಡಿರ್ತೀರಾ, ಚೆನ್ನಾಗಿ ಓದ್ತಿರ್ತಾರೆ, ಸಡನ್ ಆಗಿ ಡಲ್ ಹೊಡಿತಾರೆ, ಅಥವಾ ಏನೂ ಓದ್ತಲೇ ಇರಲ್ಲ, ಚೆನ್ನಾಗಿ ಟಾಪರ್ ಆಗ್ತಾರೆ, ಚೆನ್ನಾಗಿ ಓದುವಂತಹ ವ್ಯಕ್ತಿ ಆಗ್ತಾರೆ. ಇದೆಲ್ಲದನ್ನು 5ನೇ ಮನೆಯಲ್ಲಿ ಒಳ್ಳೆ ಯೋಗ ಇದ್ದು ದಶಾಭುಕ್ತಿ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಗುವಂತಹ ಕೇಸಸ್ಗಳಾಗಿರ್ತವೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಈ ರೀತಿ ಒಬ್ಬ ವ್ಯಕ್ತಿಯ ವಿದ್ಯಾಭ್ಯಾಸ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಪರಿಹಾರವನ್ನ ಮಾಡಬಹುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 2 ದೇವತೆಗಳ ಆರಾಧನೆಯನ್ನ. ಮೊದಲಿಗೆ ಸೂರ್ಯನ ಆರಾಧನೆ. ಯಾವಾಗ ಒಬ್ಬ ವ್ಯಕ್ತಿ ಸೂರ್ಯ ದೇವತೆಯ ಒಂದು ಆರಾಧನೆಯನ್ನ ಮಾಡ್ತಾನೋ ಅಂತಹ ವ್ಯಕ್ತಿಯ ಧೀಶಕ್ತಿಯನ್ನ ಬುದ್ಧಿಯನ್ನ ಸೂರ್ಯ ಪ್ರಚೋದಿಸ್ತಾನೆ. ಯಾವಾಗ ಸೂರ್ಯ ಬುದ್ಧಿಯನ್ನ ಪ್ರಚೋದಿಸ್ತಾನೋ ಆಗ ಆ ವ್ಯಕ್ತಿಗೆ ಫೋಕಸ್, ಕಾನ್ಸಂಟ್ರೇಷನ್ ಇತ್ಯಾದಿಗಳು ಬರ್ತಾ ಹೋಗ್ತವೆ. ಮಿತ್ರರೇ, ಇನ್ನು 2ನೇದಾಗಿ ಒಬ್ಬ ವ್ಯಕ್ತಿ ಮಾಡಬೇಕಾಗಿರುವಂತದ್ದು ಏನಂತ ಹೇಳಿದ್ರೆ ಶಿವನ ಆರಾಧನೆ. ಯಾಕೆ ಅಂತ ಹೇಳಿದ್ರೆ 5ನೇ ಮನೆಯ ಮೈಂಡ್ ಸೆಟ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಅದು ಅಲ್ಲದೆ ಶಿವ ಚಂದ್ರ ಅಂತ ಹೇಳಿದ್ರೆ ಚಂದ್ರ ಗ್ರಾತಕದಲ್ಲಿ ಶಿವನನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾವಾಗ ಶಿವನ ಆರಾಧನೆ ಒಬ್ಬ ವ್ಯಕ್ತಿ ಮಾಡ್ತಾನೋ ಆತನ ಮೈಂಡ್ ಸೆಟ್ ಕೂಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಆ ವ್ಯಕ್ತಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡುವಂತಹ ಕೆಪಾಸಿಟಿ ಬರ್ತಾ ಹೋಗುತ್ತೆ. ಆಗ ವಿದ್ಯಾಭ್ಯಾಸದಲ್ಲಿ ಫೋಕಸ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಸೂರ್ಯನ ಮತ್ತು ಶಿವನ ಆರಾಧನೆ, ಅದರಲ್ಲೂ ಎಸ್ಪೆಷಲಿ ಶಿವನಿಗೆ ಜಲಾಭಿಷೇಕ ಮಾಡಿಸೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ. ಅದು ಅಲ್ಲದೆ ಇನ್ ಕೇಸ್ ಏನಾದ್ರೂ ಸೂರ್ಯನ ಒಂದು ಆರಾಧನೆ ಮಾಡ್ಬೇಕಂತ ಹೇಳಿದ್ರೆ ಸೂರ್ಯನಿಗೆ ಹೇಗೆ ಆರ್ಘ್ಯ ಕೊಡುವುದು ಅನ್ನೋದನ್ನ ಕಲ್ತ್ಕೊಂಡು ಕೂಡ ಸೂರ್ಯನ ಆರಾಧನೆಯನ್ನ ಮಾಡಬಹುದು. ಅದಿಲ್ಲ ಅಂತ ಹೇಳಿದ್ರು ಸೂರ್ಯನಿಗೆ ನಮಸ್ಕಾರವನ್ನ ಸಿಂಪಲ್ ಆಗಿ ಮಾಡುವಂತದನ್ನ ಕೂಡ ಮಾಡಬಹುದು. ಅದು ಇಲ್ಲ ಅಂತ ಹೇಳಿದ್ರೆ ಸೂರ್ಯನ 12 ನಾಮಗಳು ಅಥವಾ ಶತನಾಮಾವಳಿಗಳು ಏನಿದಾವೆ ಇದನ್ನು ಕೂಡ ಪೂರ್ವದ ಮುಖದಲ್ಲಿ ನಿಂತ್ಕೊಂಡು ಸೂರ್ಯನ ಮುಂದೆ ಪಠಿಸಬಹುದು. ಮಿತ್ರರು, ಇದಿಷ್ಟು ವಿದ್ಯಾಭ್ಯಾಸವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಸಾಧನಗಳಾಗಿರ್ತವೆ. ಈ ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.